ದೊಡ್ಡಮ್ಮನ ಮನೆಯಲ್ಲಿ ಒಳ್ಳೆಯ ಟಿವಿ, ಇಂಟರ್ನೆಟ್ ಕನೆಕ್ಷನ್ ಎಲ್ಲ ಇತ್ತು. ಹಾಗಾಗಿ ನಾನು ಪರೀಕ್ಷೆ ಬಂದಾಗಲೆಲ್ಲ ದೊಡ್ಡಮ್ಮನ ಮನೆಯಲ್ಲಿ ಇರ್ತಾ ಇದ್ದೆ. ಅದು ಅಲ್ಲದೆ ಅಲ್ಲಿ ನನಗೆ ಆಟ ಆಡೋದಕ್ಕೆ ದೊಡ್ಡಮ್ಮನ ಮಕ್ಕಳು ಸಿಗ್ತಾ ಇದ್ರು. ನಾವೆಲ್ಲ ಜೊತೆಗೂಡಿ ಆಟ ಆಡ್ತಾ ಚೆನ್ನಾಗಿ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಒಮ್ಮೆ ನನ್ನ ಅಕ್ಕ ಅಂದ್ರೆ ದೊಡ್ಡಮ್ಮನ ಮಗಳ ಮದುವೆ ಇತ್ತು. ಆ ಮದುವೆ ಸಂಭ್ರಮದಲ್ಲಿ ತುಂಬಾ ದಿನದಿಂದ ಮದುವೆಯ ತಯಾರಿನೂ ಮಾಡ್ತಾ ಇದ್ರು. ಹೀಗಾಗಿ ನಾನಂತೂ ಹೆಚ್ಚಿನ ಸಮಯ ದೊಡ್ಡಮ್ಮನ ಮನೆಯಲ್ಲಿ ಇರ್ತಾ ಇದ್ದೆ. ಇನ್ನೇನು ಮದುವೆ ದಿನ ಹತ್ತಿರ ಬಂತು. ಮನೆ ತುಂಬಾ ನೆಂಟರು ತುಂಬಿಕೊಂಡಿದ್ದರು. ಮದುವೆಯ ತಯಾರಿಯಲ್ಲಿ ಎಲ್ಲರೂ ಬಿಸಿಯಾಗಿದ್ದರು. ಆ ದಿನ ಸಂಜೆ ಎಲ್ಲಾ ಕೆಲಸವನ್ನು ಮುಗಿಸಿ ಇನ್ನೇನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೆ. ಆಗ ದೊಡ್ಡಮ್ಮ ಬಂದು, ಚಿರಾಗ್, ನಿಮ್ಮ ಅತ್ತೆ ಬರ್ತಾ ಇದ್ದಾರೆ, ಅವರನ್ನ ರೈಲ್ವೆ ಸ್ಟೇಷನಿಂದ ಕರ್ಕೊಂಡು ಬಾ ಅಂತ ಹೇಳಿದ್ರು. ಅಯ್ಯೋ, ಅದಕ್ಕೂ ನಾನೇ ಹೋಗಬೇಕಾ ಅಂತ ಕೇಳಿದೆ. ಹಾಗೆಲ್ಲ ಪುಟ್ಟ, ಅಣ್ಣ ಸ್ವಲ್ಪ ಬಿಜಿ ಇದ್ದಾನೆ, ಇದೊಂದು ಕೆಲಸ ಮಾಡಬಿಡು ಪ್ಲೀಸ್ ಅಂತ ಕೇಳ್ಕೊಂಡ್ರು. ನಾನು ಸರಿ ಹೋಗ್ತೀನಿ, ಆದರೆ ನನಗೆ ಅತ್ತೆಯ ಪರಿಚಯ ಇಲ್ವಲ್ಲ, ಯಾವಾಗಲೂ ಒಮ್ಮೆ ನೋಡಿದ್ದು ಅವರನ್ನ ಗುರುತು ಹಿಡಿಯುವುದಾದರೂ ಹೇಗೆ ಅಂತ ಕೇಳ್ದೆ. ಆ ಯೋಚನೆ ಬೇಡ, ಅವರು ನಿನ್ನನ್ನ ಗುರುತು ಹಿಡಿತಾರೆ. ಅದು ಅಲ್ಲದೆ ನಾನು ಅವಳಿಗೆ ಫೋನ್ ಮಾಡಿ ಹೇಳಿದ್ದೇನೆ ಅಂತ ಅಂದ್ರು. ಆಯ್ತು ಅಂತ ನನ್ನ ಬೈಕ್ ತಗೊಂಡು ಸ್ಟೇಷನ್ಗೆ ಹೊರಟೆ. ಅಲ್ಲಿ ತುಂಬಾ ಜನ ಇದ್ರು. ಆಗಷ್ಟೇ ಯಾವುದೋ ಟ್ರೈನ್ ಬಂದು ಹೋಗಿತ್ತು ಅನ್ಸುತ್ತೆ. ಅಲ್ಲಿ ನಿಂತ್ಕೊಂಡು ಎದುರುಗಡೆಯಿಂದ ಹೋಗುವವರನ್ನೆಲ್ಲ ನೋಡ್ತಾ ಇದ್ದೆ. ನನ್ನೆದುರು ಒಬ್ಬರು ಸೂಪರ್ ಆಗಿರೋ ಯುವತಿ ನಿಂತಿದ್ದಳು. ಅವಳ ಮುಖ ಒಳ್ಳೆಯ ಹುಣ್ಣಿಮೆಯ ಚಂದ್ರನ ಹಾಗಿತ್ತು. ಗುಲಾಬಿ ಬಣ್ಣದ ಸೀರೆ ಹುಟ್ಟಿಕೊಂಡಿದ್ದಳು. ಅವಳನ್ನು ಎಷ್ಟು ನೋಡಿದ್ರೂ ಕಡಿಮೆ ಅನಿಸ್ತಿತ್ತು. ಅಷ್ಟು ಜನರ ನಡುವೆನೂ ಅವಳೇ ಕಣ್ಣಿಗೆ ವಿಶೇಷವಾಗಿ ಕಂಡಳು. ಅವಳ ಸುಂದರ ಮೈಮಾಟ ನೋಡ್ತಾ ನಿಂತಾಗ ಅವಳು ಒಮ್ಮೆ ನನ್ನ ಕಡೆ ನೋಡಿದಳು. ನಾನು ಬೇರೆ ಎಲ್ಲೋ ನೋಡಿದ ಹಾಗೆ ನಾಟಕ ಆಡಿದೆ. ಅವಳು ನನ್ನ ಕಡೆ ನಡ್ಕೊಂಡು ಬರ್ತಾ ಇದ್ಲು. ಈಗ ನನಗೆ ಎದೆಯಲ್ಲಿ ಡೌ ಶುರುವಾಯಿತು. ಅವಳು ನನ್ನ ಹತ್ತಿರ ಬಂದು, ನೀನು ಚಿರಾಗ್ ಅಲ್ವಾ ಅಂತ ಕೇಳಿದಳು. ನಾನು ಹೌದು ಅಂತ ತಲೆ ಅಲ್ಲಾಡಿಸಿದೆ. ಅರೆ ಚಿರಾಗ್, ನಾನು ನಿನ್ನ ಅತ್ತೆ ಪ್ರೇಮ ಅಂತ ಹೇಳಿದ್ಲು. ಹೋ, ನೀವಾ? ನನಗೆ ಗುರುತೇ ಸಿಕ್ಕಿರಲಿಲ್ಲ ಅಂತ ಹೇಳಿದೆ. ಹೊರಡೋಣ ಅಂತ ಅಲ್ಲಿಂದ ಹೊರಟ್ವಿ. ಸ್ಟೇಷನ್ನಿಂದ ಹೊರಗಡೆ ಬಂದು ನಾನು ಬೈಕ್ ಸ್ಟಾರ್ಟ್ ಮಾಡಿದೆ. ಅವಳು ಬಂದು ನನ್ನ ಬೈಕಲ್ಲಿ ಕೂತ್ಕೊಂಡಳು. ಅಷ್ಟು ಚೆನ್ನಾಗಿದ್ಲು ಅಂತ ಒಮ್ಮೆ ಮನದಲ್ಲೇ ಅಂದುಕೊಂಡೆ. ಆ ಕೂಡಲೇ ಅದು ತಪ್ಪು, ಅತ್ತೆ ಬಗ್ಗೆ ಈ ರೀತಿ ಯೋಚಿಸಬಾರದು ಅಂದುಕೊಂಡೆ. ಹಾಗೆ ಹೋಗ್ತಿರುವಾಗ ರಸ್ತೆಯಲ್ಲಿ ಸ್ಪೀಡ್ ಬ್ರೇಕರ್ ಸಿಕ್ತು. ಬ್ರೇಕ್ ಹಾಕಿ ಹಂಪ್ನ ದಾಟುವಾಗ ಅವಳ ಮೈ ಒಮ್ಮೆಲೇ ನನಗೆ ತಾಗಿತು. ಅಬ್ಬಾ, ಎಂತ ಸುಖದ ಸ್ಪರ್ಶ! ದಾರಿಯಲ್ಲಿ ನಾವು ಜಾಸ್ತಿ ಏನು ಮಾತಾಡಲಿಲ್ಲ. ಆದರೆ ನನ್ನ ಮನಸ್ಸು ಪದೇ ಪದೇ ಅವಳ ಸ್ಪರ್ಶವನ್ನೇ ನೆನೆತಾ ಇತ್ತು. ಹಾಗೆ ಮನೆ ಬಂತು. ಮದುವೆಯ ಕೆಲಸದಲ್ಲಿ ಬಿಸಿ ಆಗ್ಬಿಟ್ಟೆ. ಮದುವೆನೂ ಬೇಗ ಮುಗಿದು ಹೋಯಿತು. ಆ ದಿನ ರಾತ್ರಿ ಎಲ್ಲಾ ಕೆಲಸ ಮುಗಿಸಿ ನಾನು ಮನೆಯಿಂದ ಹೊರಗಡೆ ಬಂದು ಕೂತ್ಕೊಂಡಿದ್ದೆ. ಅತ್ತೆಯ ಕುರಿತಾಗಿ ನೆನಪು ಬರ್ತಾ ಇತ್ತು. ಅಷ್ಟು ಸುಂದರವಾಗಿದ್ದಾಳೆ ಅಲ್ವಾ, ಯಾರವಳನ್ನು ಮದುವೆಯಾಗುವ ಭಾಗ್ಯ ಬರುತ್ತು ಅಂತ. ಅಷ್ಟರಲ್ಲಿ ಯಾರೋ ನನ್ನ ಭುಜದ ಮೇಲೆ ಕೈ ಇಟ್ಟಂತ ಆಯ್ತು. ಒಮ್ಮೆ ತಿರುಗಿ ನೋಡಿದ್ರೆ ಅತ್ತೆ ಬಂದು ನಿಂತಿದ್ರು. ಏನ್ ಚಿರಾಗ್, ಇಷ್ಟೊತ್ತಲ್ಲಿ ಹೊರಗಡೆ ಕೂತಿದ್ದೀಯಲ್ಲ ಅಂತ ಕೇಳಿದ್ರು. ಏನಿಲ್ಲ ಅತ್ತೆ, ನಿದ್ದೆ ಬಂದಿಲ್ಲ, ಅದಕ್ಕೆ ಹೀಗೆ ಬಂದು ಕೂತ್ಕೊಂಡೆ. ನೀವು ಮಲಗಿಲ್ವಾ ಅಂತ ಕೇಳ್ದೆ. ಹೊಸ ಜಾಗ ಅಲ್ವಾ, ಹಾಗಾಗಿ ನಿದ್ದೆ ಬಂದಿಲ್ಲ, ಅದಕ್ಕೆ ಹೊರಗಡೆ ಬಂದೆ ಅಂತ ಅಂದ್ಲು. ಅಷ್ಟರಲ್ಲಿ ಬೀಸುಗಾಳಿಯಿಂದ ಅವಳ ಸೆರಗು ಸ್ವಲ್ಪ ಪಕ್ಕಕ್ಕೆ ಸರಿದು ಅವಳ ಸೊಂಟ ನನಗೆ ಕಾಣಿಸಿತು. ಏನ್ ಸೂಪರ್ ಆಗಿದೆ ಅಂತ ನೋಡ್ತಾ ನಿಂತ್ಕೊಂಡೆ. ಏನ್ ನೋಡ್ತಾ ಇದ್ದೀಯಾ ಅಂತ ಅತ್ತೆ ಕೇಳಿದ್ರು. ಅತ್ತೆಯನ್ನು ನೋಡೋದ್ರಲ್ಲಿ ಮುಳುಗಿ ಹೋದ. ನಾನು ಅವಳ ಮಾತನ್ನ ಕೇಳಿಸಿಕೊಳ್ಳಲೇ ಇಲ್ಲ. ಸ್ವಲ್ಪ ಹೊತ್ತಲ್ಲಿ ಮತ್ತೆ ಕೇಳಿದ್ರು. ನಾನು ಸುಮ್ನಿದ್ದನ್ನ ನೋಡಿ ನನ್ನ ಕಡೆ ನೋಡಿದಾಗ ನಾನು ಏನು ನೋಡ್ತಾ ಇದ್ದೀನಿ ಅಂತ ಅವಳಿಗೆ ಗೊತ್ತಾಗೋಯ್ತು. ತನ್ನ ಸೀರೆನ ಸರಿ ಮಾಡಿಕೊಂಡಳು. ಆಗ ನಾನು ಈ ಲೋಕಕ್ಕೆ ಬಂದೆ. ಅವರು ಮತ್ತೊಮ್ಮೆ ಏನು ಓದ್ತಾ ಇದ್ದೀಯಾ ಅಂತ ಕೇಳಿದ್ರು. ಬಿಕಾಂ ಓದ್ತಾ ಇದ್ದೀನಿ ಅಂತ ಅಂದೆ. ಓ ಹೌದಾ, ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಅಂತ ಕೇಳಿದ್ರು. ಇಲ್ಲಪ್ಪ, ಇನ್ನು ಯಾರೂ ಇಲ್ಲ ಅಂದೆ. ನೋಡೋಕೆ ಇಷ್ಟು ಚೆನ್ನಾಗಿದ್ದೀಯಾ, ನಿನ್ನಂತೂ ನಾನು ನಂಬಬೇಕಾ ಅಂತ ಕೇಳಿದ್ರು. ನಿಜವಾಗಲೂ ಇಲ್ಲ ಅಂತ ಅಂದೆ. ಓಕೆ ಅಂತ ನಕ್ಕಳು. ಆ ದಿನ ಬೇಗ ಮಲ್ಕೊಂಡ್ವಿ. ಮರುದಿನ ಬೆಳಗ್ಗೆ ನಾನು ನಮ್ಮ ಮನೆಗೆ ಹೋಗಿ ನನ್ನ ರೂಮ್ ಡೋರ್ ಓಪನ್ ಮಾಡಿದೆ. ನನ್ನ ಕಣ್ಣನ್ನೇ ನನಗೆ ನಂಬುದಕ್ಕೆ ಆಗಲಿಲ್ಲ. ಅತ್ತೆ ಸ್ನಾನ ಮುಗಿಸಿ ಒಂದು ಟವಲ್ ಸುತ್ತಿಕೊಂಡು ರೂಮಿಗೆ ಬಂದಿದ್ಲು. ನನ್ನನ್ನು ನೋಡಿದ ಕೂಡಲೇ ಏನೋ ಬಾಗಿಲು ಬಡಿಯದೆ ಹಾಗೆ ಬರ್ತಿದೆಯಲ್ಲ ಅಂತ ಅಂದಳು. ಸಾರಿ ಅಂತ ಹೊರಗಡೆ ಬಂದು ಹಾಲಿನಲ್ಲಿ ಕೂತ್ಕೊಂಡೆ. ಸ್ವಲ್ಪ ಹೊತ್ತಲ್ಲಿ ಅತ್ತೆ ಡ್ರೆಸ್ ಹಾಕೊಂಡು ಬಂದು ನನ್ನ ಹತ್ತಿರ ಕೂತ್ಕೊಂಡಳು. ಏನಪ್ಪಾ
ಏನ್ ನಿನ್ನ ಕಥೆ ಅಂತ ಕೇಳಿದ್ಲು. ಅಯ್ಯೋ, ಅದು ನನ್ನ ರೂಮ್ ಅಲ್ವಾ, ಹಾಗಾಗಿ ಡೋರ್ ಓಪನ್ ಮಾಡಿಕೊಂಡು ಬಂದುಬಿಟ್ಟೆ. ನೀವಿರ್ತೀರಾ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಎಂದೆ. ನೋ ಪ್ರಾಬ್ಲಮ್, ತಿಂಡಿ ತಿಂದ್ಯಾ ಅಂತ ಕೇಳಿದ್ಲು. ಇಲ್ಲ, ತುಂಬಾ ಹಸಿವಾಗ್ತಿದೆ ಅಂತ ಅವಳನ್ನ ನೋಡ್ತಾ ಕೂತ್ಕೊಂಡೆ. ಅವಳು ಏನ್ ನೋಡ್ತಾ ಇದ್ದೀಯಾ ಅಂತ ನನ್ನ ತಲೆಯ ಮೇಲೆ ಒಂದು ಮೆತ್ತಗೆ ಹೊಡೆದಡ್ಲು. ಆಮೇಲೆ ಇರು, ನಾನು ತಿಂಡಿ ತರ್ತೀನಿ ಅಂತ ಒಂದು ಪ್ಲೇಟ್ ಅಲ್ಲೇ 4 ಇಡ್ಲಿ ಹಾಗೂ ಚಟ್ನಿ ಹಾಕಿ ತಂದುಕೊಡ್ಲು. ನನಗೆ ಈ 2 ಮಾತ್ರ ಸಾಕು ಅತ್ತೆ ಎಂದೆ. ಅವನು ಹಸಿವಾಗ್ತಿದೆ ಅಂದೆ ಅಲ್ವಾ, ತಿನ್ನುವ ಅಂದಳು. ನಾನು ಹೇಳಿದ್ದು ಆ ಇಡ್ಲಿಯನ್ನಲ್ಲ ಅಂತ ಮನಸ್ಸಲ್ಲೇ ಅಂದುಕೊಂಡು ಅವಳನ್ನು ನೋಡ್ತಾ ಇದ್ದೆ. ಅದೇನು ನೋಡ್ತಾ ಇರ್ತೀಯಾ ಅಂತ ಮತ್ತೆ ಕೋಪ ತೋರಿಸಿ ಅವಳ ಮಾತಿನಲ್ಲಿ ನಾಚಿಕೆಯ ಛಾಯೆ ಇತ್ತು ಅಲ್ಲಿಂದ ಹೊರಟಲು. ನಾನು ಹಾಗೆ ನನ್ನ ರೂಮಲ್ಲಿ ಬಿದ್ದುಕೊಂಡಿದ್ದೆ. ನಿರಾಶೆ ನನ್ನನ್ನು ಆವರಿಸಿತ್ತು. ಹಾಗೇನೇ ಸ್ವಲ್ಪ ನಿದ್ದೆ ಬಂದುಬಿಟ್ಟಿತು. ಕನಸಿನಲ್ಲಿ ಅವಳನ್ನೇ ಕಾಣುವ ಹಂಬಲ. ಡೋರ್ ಸೌಂಡ್ ಆಯ್ತು ಅಂತ ಓಪನ್ ಮಾಡಿ ನೋಡಿದ್ರೆ ನನ್ನ ಎದುರಲ್ಲಿ ಅತ್ತೆ ಸ್ಲೀವ್ಲೆಸ್ ಡ್ರೆಸ್ನಲ್ಲಿ ನಿಂತಿದ್ಲು. ಕನಸಿನಲ್ಲಿ ಅವಳನ್ನು ನೋಡುವ ಬಯಕೆ ಈಡೇರಿದಂತೆ ಭಾಸವಾಯಿತು. ನೋಡೋಕೆ 2 ಕಣ್ಣು ಸಾಲದು ಅನಿಸಿತು. ಅವಳ ಸೌಂದರ್ಯಕ್ಕೆ ಮನಸೋತೆ. ಅವಳನ್ನ ಹಾಗೆ ನೋಡ್ತಾ ನಿಂತೆ. ಕಣ್ಣು ಮಿಟುಕಿಸಲು ಮರೆತೆ. ಅವಳು ನನ್ನನ್ನೇ ನೋಡ್ತಾ ನಿಂತಳು. ಅವಳ ಕಣ್ಣಲ್ಲಿ ನನ್ನದೇ ಪ್ರತಿಬಿಂಬ ಕಂಡಿತು. ಅವಳು ನನ್ನನ್ನ ಹಾಗೆ ಹತ್ತಿರ ಎಳ್ಕೊಂಡಳು. ನನ್ನ ಹೃದಯ ಬಡಿತ ಹೆಚ್ಚಾಯಿತು. ನೀನು ಬರಿ ನೋಡೋದೇನಾ ಅಥವಾ ಅದನ್ನು ಬಿಟ್ಟು ಬೇರೆ ಏನು ಮಾಡಲ್ವಾ ಅಂತ ನಗ್ತಾ ಕೇಳಿದ್ಲು. ಅವಳ ಮಾತು ನನ್ನನ್ನು ಚಕಿತಗೊಳಿಸಿತು. ನಾನು ಅವಳನ್ನು ಒಮ್ಮೆಲೇ ತಪ್ಪಿಕೊಂಡೆ. ಸ್ವರ್ಗವೇ ನನ್ನ ಕೈಗೆ ಬಂದಂತೆ ಆಯಿತು. ಅಷ್ಟರಲ್ಲಿ ಅಮ್ಮ, ಏನೂ ಇನ್ನು ನಿದ್ದೆ ಆಗಿಲ್ವಾ ನಿಂದು ಅಂತ ಎಬ್ಬಿಸಿಬಿಟ್ಟರು. ಕನಸು ಭಂಗವಾಯಿತು. ನಿರಾಶೆ ಆಯಿತು. ಅಂದ್ರೆ ನಾನೀಗ ನೋಡಿದ್ದು ಕನಸು ಅಂತ ನನಗೆ ಅರ್ಥ ಆಯಿತು. ಛೇ, ಕನಸಲ್ಲಿ ಎಷ್ಟು ಚೆನ್ನಾಗಿತ್ತು ಅಂತ ಯೋಚಿಸುತ್ತಾ ಇದ್ದೆ. ಬೇಗ ರೆಡಿಯಾಗೂ, ದೇವಸ್ಥಾನಕ್ಕೆ ಹೋಗಬೇಕು ಅಂದ್ರು. ಅಮ್ಮನ ಮಾತು ಕೇಳಿ ಬೇಸರವಾಯಿತು. ನಾನು ಬರಲ್ಲಮ್ಮ, ಸುಸ್ತಿದೆ ಅಂತ ಬಿದ್ದುಕೊಂಡೆ. ಮತ್ತೆ ಅವಳ ನೆನಪಲ್ಲೇ ಮುಳುಗಲು ಬಯಸಿದೆ. ಅಷ್ಟರಲ್ಲಿ ಅತ್ತೆ ಬಂದಳು. ನಾನು ಅವನನ್ನು ಕರ್ಕೊಂಡು ಬರ್ತೀನಿ ಅಂತ ಅಮ್ಮನ ಮುಂದೆ ಕಳಿಸಿದಳು. ಅತ್ತೆಯ ಪ್ರೀತಿ ಕಂಡು ಸಂತೋಷವಾಯಿತು. ನನ್ನ ಹತ್ತಿರ ಬಂದು ಹೇಳು ಸೋಮಾರಿ ಅಂತ ಅಂದಳು. ಅವಳ ಮಾತಿನಲ್ಲಿ ಪ್ರೀತಿ ತುಂಬಿತ್ತು. ಅತ್ತೆ ಮಾತು ಕೇಳಿ ನಾನು ಕೂಡಲೇ ಎಚ್ಚರ ಆದೆ. ಅವಳನ್ನು ನೋಡುವ ಕಾತುರ. ಬಾ, ನನ್ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು ಅಂತ ಅಂದಳು. ಅವಳ ಮಾತು ಕೇಳಿ ಕೂಡಲೇ ಖುಷಿಯಾದೆ. ಆಯ್ತು ಅಂತ ಬೇಗ ರೆಡಿಯಾಗಿ ಬಂದೆ. ಹಸಿರು ಬಣ್ಣದ ಸೀರೆಯಲ್ಲಿ ದೇವತೆಯಂತೆ ಕಾಣಿಸ್ತಾ ಇದ್ದಳು. ನನ್ನ ಕಣ್ಣುಗಳು ಅವಳನ್ನೇ ಹಿಂಬಾಲಿಸುತ್ತಿದ್ದವು. ದೇವಸ್ಥಾನಕ್ಕೆ ಹೋಗುವಾಗ ದಾರಿಯುದ್ದಕ್ಕೂ ಬ್ರೇಕ್ ಹಾಕುವಾಗ ಮಜಾ ತಗೊಂಡೆ. ಅವಳ ಸ್ಪರ್ಶಕ್ಕಾಗಿ ಕಾತರಿಸಿದೆ. ಕನ್ನಡಿಯಲ್ಲಿ ಅವಳ ಮುಖ ನೋಡ್ತಾ ಇದ್ದಾಗ ಅವಳು ಕೂಡ ಅದನ್ನ ಎಂಜಾಯ್ ಮಾಡ್ತಾ ಇದ್ಲು ಅಂತ ಗೊತ್ತಾಯಿತು. ಅವಳ ಕಣ್ಣಲ್ಲಿ ನನ್ನ ಪ್ರೀತಿ ಕಾಣಿಸಿತು. ಆಗ ಇನ್ನಷ್ಟು ಧೈರ್ಯ ಬಂತು. ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲು ನಿರ್ಧರಿಸಿದೆ. ದೇವಸ್ಥಾನದಿಂದ ವಾಪಸ್ ಬರುವಾಗ ಒಂದು ಕಡೆ ಗಾಡಿ ನಿಲ್ಲಿಸುವುದಕ್ಕೆ ಹೇಳಿದ್ಲು. ಐಸ್ ಕ್ರೀಂ ತಿನ್ನೋಣ ಅಂದಳು. ಅವಳೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಕ್ಕಿತು ಎಂದು ಖುಷಿಯಾಯಿತು. ಒಂದು ಕಾಲೇಜ್ ಹತ್ರ ಇರೋ ಆ ಶಾಪಲ್ಲಿ ಬರೀ ಹುಡುಗಿರೇ ಇದ್ರು. ಎಷ್ಟು ಹುಡುಗಿರನ್ನ ಇಲ್ಲಿ ಕರ್ಕೊಂಡು ಬಂದು ಐಸ್ ಕ್ರೀಂ ತಿನ್ಸಿರಲಿಕ್ಕಿಲ್ಲ ನೀನು ಅಂತ ಅತ್ತೆ ಕೇಳಿದ್ರು. ಅವಳ ಮಾತಿನಲ್ಲಿ ಅನುಮಾನದ ಛಾಯೆ. ಅಯ್ಯೋ, ನಿಜವಾಗಲೂ ನನಗೆ ಯಾವ ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂದೆ. ನನ್ನ ಪ್ರೀತಿ ಅವಳಿಗೆ ಮಾತ್ರ ಎಂದು ತಿಳಿಸಲು ಬಯಸಿದೆ. ಯಾಕೆ ಅಂತ ಕೇಳಿದಳು. ಅವಳ ಕುತೂಹಲಕ್ಕೆ ಉತ್ತರ ಕೊಡಲು ಸಿದ್ಧನಾದೆ. ನನಗೆ ಚೆನ್ನಾಗಿರುವವರು ಯಾರೂ ಸಿಕ್ಕಿಲ್ಲ ಅಂತ ಅಂದೆ. ಅವಳೇ ನನ್ನ ಎಲ್ಲ ಎಂದು ಸೂಚಿಸಿದೆ. ಯಾವ ತರ ಹುಡುಗಿ ಬೇಕಪ್ಪ ನಿನಗೆ ಅಂತ ಕೇಳಿದಳು. ಅವಳೇ ನನ್ನ ಕನಸಿನ ರಾಣಿ ಎಂದು ಹೇಳಲು ಬಯಸಿದೆ. ನಿಮ್ಮ ತರ ಇದ್ದಿದ್ರೆ ಯೋಚನೆ ಮಾಡಬಹುದು ಅಂದೆ. ನನ್ನ ಪ್ರೀತಿಯನ್ನು ನೇರವಾಗಿ ವ್ಯಕ್ತಪಡಿಸಿದೆ. ನಾನೆಲ್ಲೋ ಚೆನ್ನಾಗಿದ್ದೀನಿ ಅಂತ ಕೇಳಿದ್ಲು. ಅವಳ ನಾಚಿಕೆಯನ್ನು ಕಂಡು ಸಂತೋಷವಾಯಿತು. ನನಗೆ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಇವತ್ತು ನೀವು ಸೀರೆ ಬದಲು ಡ್ರೆಸ್ ಅಲ್ಲಿ ಬಂದಿದ್ರೆ ಎಲ್ಲರೂ ನೀವು ನನ್ನ ಲವರ್ ಅಂದಕೊಂಡು ಬಿಡ್ತಾ ಇದ್ರು ಅಂದೆ. ಅವಳ ಸೌಂದರ್ಯವನ್ನು ಹೊಗಳಿದೆ. ಬಿಟ್ರೆ ನನ್ನನ್ನು ನಿನ್ನ ಲವರ್ ಮಾಡಿಕೊಳ್ಳುವ ತರ ಇದ್ದೀಯಾ ನೀನು ಅಂತ ಅನ್ಲು. ಅವಳ ಮಾತಿಗೆ ನನ್ನ ಹೃದಯ ಬಡಿತ ಹೆಚ್ಚಾಯಿತು. ನಾನು ರೆಡಿ ಅಂತ ಕಣ್ಣು ಹೊಡೆದೆ. ನನ್ನ ಒಪ್ಪಿಗೆಯನ್ನು ವ್ಯಕ್ತಪಡಿಸಿದೆ. ಆಸೆ ನೋಡು ಅಂತ ತನ್ನ ಕೆನ್ನೆಗೆಲ್ಲಿದ್ಲು. ಅವಳ ನಾಚಿಕೆ ನನ್ನನ್ನು ಮತ್ತಷ್ಟು ಪ್ರೀತಿಸುವಂತೆ ಮಾಡಿತು. ಅಲ್ಲಿಂದ ಮನೆಗೆ ಹೋಗುವಾಗ ದಾರಿಯಲ್ಲಿ ಮತ್ತೆ ನಾನು ಬ್ರೇಕ್ ಹಾಕೋ ಆಟವನ್ನು ಮುಂದುವರಿಸಿದೆ. ಅವಳನ್ನು ಹತ್ತಿರದಿಂದ ನೋಡುವ ಆಸೆ. ಈಗ ಅತ್ತೆ ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಂಡಿದ್ಲು.
ಅವಳ ಸ್ಪರ್ಶ ನನ್ನನ್ನು ಪುಳಕಿತಗೊಳಿಸಿತ್ತು. ಆ ಸುಖ ತುಂಬಾ ಎಂಜಾಯ್ ಮಾಡಿದೆ. ಅವಳು ಕೂಡ ಎಂಜಾಯ್ ಮಾಡ್ತಿರೋ ಹಾಗೆ ಅನ್ನಿಸ್ತಾ ಇತ್ತು. ಅವಳ ಮೌನ ಒಪ್ಪಿಗೆಯಂತೆ ಕಂಡಿತು. ನೀವು ಹೀಗೆ ದಿನ ನನ್ನ ಬೈಕಲ್ಲಿ ಸುತ್ತಾಡೋ ಹೆದ್ದಿದ್ರೆ ಎಷ್ಟು ಚೆನ್ನಾಗಿತ್ತು ಅಲ್ವಾ? ನನಗಂತೂ ಎಲ್ಲೋ ತೇಲಾಡ್ತಾ ಇದ್ದಂಗಿದೆ. ಲವ್ ಯು ಅತ್ತೆ ಅಂತ ಅಂದೆ. ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದೆ. ಅತ್ತೆ, ಹಾಗೆಲ್ಲ ಹೇಳಬೇಡವೋ, ನಾನು ನಿನ್ನ ಅತ್ತೆ ಕಣು ಅಂತ ಸ್ವಲ್ಪ ಜೋರಾಗಿ ಹೇಳಿದ್ಲು. ಅವಳ ಮಾತು ನನ್ನನ್ನು ನಿರಾಶೆಗೊಳಿಸಿತು. ಅವಳಿಗೆ ಕೋಪ ಬಂತು ಅಂತ ನಾನು ಸುಮ್ನಾದೆ. ಅವಳ ಕೋಪಕ್ಕೆ ಹೆದರಿದೆ. ಅವಳು ಕೂಡ ಮಾತಾಡಲಿಲ್ಲ. ಮೌನವು ನಮ್ಮನ್ನು ಆವರಿಸಿತು. ಅಲ್ಲಿಂದ ಇಬ್ಬರೂ ಮೌನವಾಗಿ ಮನೆಗೆ ಸೇರಿದ್ದೀವಿ. ಮನಸ್ಸಿನಲ್ಲಿ ನೋವು ತುಂಬಿತು. ಮನೆಗೆ ಹೋಗಿ ಊಟನೂ ಮುಗಿಸಿದ್ವಿ. ಊಟದಲ್ಲಿಯೂ ಅವಳ ನೆನಪುಗಳು ಕಾಡುತ್ತಿದ್ದವು. ಆ ದಿನ ಸಾಯಂಕಾಲ ನಾನು ನನ್ನ ರೂಮಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೆ. ಅವಳ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದೆ. ಅಪ್ಪ ಅಮ್ಮ ಇಬ್ಬರೂ ದೊಡ್ಡಮ್ಮನ ಮನೆಯಲ್ಲಿ ಇದ್ರು. ಆಗ ಅತ್ತೆ ನಮ್ಮ ಮನೆಗೆ ಬಂದಳು. ಅವಳನ್ನು ನೋಡುವ ಆಸೆ ನನ್ನನ್ನು ಕಾಡಿತು. ನನ್ನ ರೂಮಿಗೆ ಬಂದು ಏನಪ್ಪ ರಾಜಕುಮಾರೇ ಅಂತ ಕರೆದದ್ದು. ಅವಳ ಧ್ವನಿ ಕೇಳಿ ಸಂತೋಷವಾಯಿತು. ನಾನು ಸುಮ್ಮನೆ ಇದ್ದೆ. ನನ್ನ ಕೋಪವನ್ನು ತೋರಿಸಲು ಬಯಸಿದೆ. ಯಾಕೋ ನನ್ನ ರಾಜನಿಗೆ ಕೋಪ ಬಂದಿದೆ ಅಂತ ನನ್ನ ಕೆನ್ನೆಗೆ ಒಂದು ಮುತ್ತು ಕೊಟ್ಟಳು. ಅವಳ ಸ್ಪರ್ಶ ನನ್ನನ್ನು ಪುಳಕಿತಗೊಳಿಸಿತು. ನನಗಂತೂ ಖುಷಿಯಾಗೋಯ್ತು. ಆದರೂ ಕೋಪ ಬಂದವನಂತೆ ಸುಮ್ಮನೆ ಇದ್ದೆ. ಅವಳ ಪ್ರೀತಿಯನ್ನು ಪರೀಕ್ಷಿಸಲು ಬಯಸಿದೆ. ನನಗೆ ಗೊತ್ತು, ನಾನು ನಿನಗೆ ಇಷ್ಟ ಆಗಿದ್ದೇನೆ ಅಂತ. ಆದರೆ ನಾನು ನಿನ್ನ ಮದುವೆಯಾಗೋಕೆ ಆಗಲ್ವಲ್ಲ. ನೀನು ನನಗಿಂತ ತುಂಬಾ ಚಿಕ್ಕವನು. ಹಾಗಂತ ನಿನ್ನ ಆಸನ ಪೂರ್ತಿಯಾಗದೆ ಉಳಿಯುವುದು ಬೇಡ ಅಂತ ನನ್ನ ಒಮ್ಮೆ ತಪ್ಪಿಕೊಂಡಳು. ಅವಳ ಮಾತು ನನ್ನನ್ನು ಚಕಿತಗೊಳಿಸಿತು. ಮುದ್ದಾಗಿ ಮಾತನಾಡಿಸುತ್ತಾ ನನ್ನ ಎದುರು ನಿಂತಿದ್ಲು. ಇನ್ನು ನೀನು ನನ್ನನ್ನು ಕದ್ದು ನೋಡೋದೇನು ಬೇಡ, ಏನು ಬೇಕೋ ನೋಡ್ಕೋ ಅಂತ ಅವಳ ದೇಹ ಸಿರಿಯನ್ನು ನನಗೆ ತೋರಿಸಿದ್ಲು. ನನ್ನ ಕಣ್ಣುಗಳು ವಿಸ್ತಾರವಾದವು. ನಂಬಲು ಸಾಧ್ಯವಾಗಲಿಲ್ಲ. ಅದನ್ನು ನೋಡಿ ನಾನು ಲೋಕವನ್ನೇ ಮರೆತು ಹೋದೆ. ನಾನೆಲ್ಲ ಪ್ರಜ್ಞೆಯನ್ನು ಕಳೆದುಕೊಂಡೆ. ಅವಳ ತೋಳಿನ ಬಂಧನದಲ್ಲೇ ತುಂಬಾ ಹೊತ್ತು ಕಳೆದೆ. ಅವಳ ತೋಳುಗಳಲ್ಲಿ ನಾನು ಸುರಕ್ಷಿತವಾಗಿ ಮತ್ತು ಸಂತೋಷವಾಗಿ ಇದ್ದೆ. ಮರುದಿನ ಅವಳು ತನ್ನ ಊರಿಗೆ ಹೊರಟು ಹೋದಳು. ಅವಳು ಹೋದಾಗ ನನ್ನ ಹೃದಯವು ಖಾಲಿಯಾಯಿತು. ನನಗೀಗ ಬೇರೆ ಮದುವೆಯಾಗಿದೆ. ಸಂಸಾರ ಚೆನ್ನಾಗಿ ನಡೀತಾ ಇದೆ. ನನ್ನ ಜೀವನದಲ್ಲಿ ಮುಂದುವರಿಯುತ್ತಿದ್ದೇನೆ. ಆದರೆ ಅತ್ತೆ ಪ್ರೇಮಳ ಜೊತೆ ಕಳೆದ ಸಿಹಿ ನೆನಪುಗಳು ಮಾತ್ರ ಇನ್ನೂ ಹಸಿಯಾಗಿವೆ. ಆದರೆ ಅವಳ ನೆನಪುಗಳು ನನ್ನನ್ನು ಸದಾ ಕಾಡುತ್ತದೆ.